ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ದ್ವಿತೀಯ ಪಿ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಬೋರ್ಡ್ ಬಂದ್ಬಿಟ್ಟು ಹೊಸ 3 ವರ್ಷದ ಪರೀಕ್ಷಾ ವ್ಯವಸ್ಥೆ ಕೂಡ ಶುರು ಮಾಡಿತ್ತು SSLC ಅಂಡ್ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ. ಈಗ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಚ್ಚು ಅಂಕ ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಮೈನ್ ಏನ್ ಗುಡ್ ನ್ಯೂಸ್ ಅಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಪರೀಕ್ಷೆ 1 ಮತ್ತೆ 2 ನ ವಿದ್ಯಾರ್ಥಿಗಳು ಬರಿತಾ ಇದ್ದೀರಾ. ಮೇನ್ ಥಿಂಗ್ ಪರೀಕ್ಷೆ 1 ಆಗಿದೆ, ಪರೀಕ್ಷೆ 2 ಕೂಡ ಬರಿತಾ ಇದ್ದೀರಾ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಸ್ವಲ್ಪ ಅಂಕ ಬಂದಿರೋ ವಿದ್ಯಾರ್ಥಿಗಳು ಕೂಡ, ಮೀನ್ಸ್ ನೀವು ನಿಮ್ಮ ಮಾರ್ಕ್ಸ್ ನ ಇಂಪ್ರೂವ್ ಮಾಡೋ ವಿದ್ಯಾರ್ಥಿಗಳು ಕೂಡ ಅಂಡ್ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಕೂಡ ಬರಿಬಹುದು. ಇಲ್ಲಿ ಅವರಿಗೆ ಅಂಕ ಕೂಡ ಅಂದ್ರೆ ಅವರ ಅಂಕಗಳ ಇಂಪ್ರೂವೇಷನ್ ಕೂಡ ಮಾಡ್ಕೋಬಹುದು. ಇಲ್ಲಿ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ, ಅಂಕಪಟ್ಟಿ ನಿಮ್ಗೆ ಮಾರ್ಕ್ಸ್ ಡಿಜಿಟಲ್ ಅಂಕಪಟ್ಟಿಗಳು ಕೊಡ್ತಾ ಇದ್ರು. ಫೈನಲ್ ಮಾರ್ಕ್ಸ್ ಕೂಡ ಲೇಟ್ ಆಗಿ ಬರುತ್ತೆ. ಬಟ್ ಪ್ರೆಸೆಂಟ್ ಬಂದ್ಬಿಟ್ಟು ಡಿಜಿಟಲ್ ಅಂಕಪಟ್ಟಿಯನ್ನು ಕೊಡ್ತಾ ಇದ್ರು, ಅಲ್ಲೇ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಲ್ಲಿ ಏನಂತ ಬರ್ತಿತ್ತು ಅಂದ್ರೆ, ಅನುತ್ತೀರ್ಣ ಅಥವಾ ಫೇಲ್ ಅಂತ ಹೇಳಿ ಕೂಡ ಬರೆದು ಕೊಡ್ತಾ ಇದ್ರು. ಬಟ್ ಈಗ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ, ಯಾವ ವಿದ್ಯಾರ್ಥಿಗಳು 1, 2, 3 ಬರೀತಾ ಇದ್ದಾರೆ, ಅವರು 3 ಎಕ್ಸಾಮ್ ಮುಗಿಯವರೆಗೂ ಅವರಿಗೆ ಯಾವುದೇ ರೀತಿ ಅನುತ್ತೀರ್ಣ, ಅವರು ಫೇಲ್ ಅಂತ ಹೇಳಿ ಯಾವುದು ಕನ್ಸಿಡರ್ ಕೂಡ ಮಾಡೋದಿಲ್ಲ. ಅವರಿಗೆ ಫಲಿತಾಂಶ ಪೂರ್ಣ ಅಂತ ಹೇಳಿ ಅದನ್ನ ಕೊಡ್ತಾರಂತೆ. ಲೈಕ್ ಫೇಲ್ ಅಂತ ಕೊಟ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಅವರು ಇನ್ನೂ ಕೂಡ 3 ಚಾನ್ಸಸ್ ಕೂಡ ಇರುತ್ತೆ. ಅವರು ಬೇಕಾದ್ರೆ ಮಾರ್ಕ್ಸ್ ಇಂಪ್ರೂವೇಷನ್ ಕೂಡ ಮಾಡ್ಕೋಬಹುದು, 3 ಪರೀಕ್ಷೆಗಳು ಅಟೆಂಡ್ ಮಾಡಿ ಕೂಡ ಪಾಸ್ ಆಗಬಹುದು. ಆ ನಿಟ್ಟಿನಲ್ಲಿ ಫಲಿತಾಂಶ ಪೂರ್ಣಗೊಂಡಿಲ್ಲ ಅಂತ ಹೇಳಿ ವಾಕ್ಯಗಳನ್ನು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಂದ್ರೆ ಗುಡ್ ನ್ಯೂಸ್, ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ಎಕ್ಸಾಮ್ ಬರಬೇಕಾದ್ರೆ ನಿಮ್ಮ ಡಿಜಿಟಲ್ ಅಂಕಪಟ್ಟಿ ನಿಮಗೆ ಫಲಿತಾಂಶ ಪೂರ್ಣಗೊಂಡಿಲ್ಲ ಅಂತ ಮಾಹಿತಿ ಇರುತ್ತೆ. ಲೈಕ್ ನಿಮಗೆ 3 ಎಕ್ಸಾಮ್ ಆದ ನಂತರವೇ ನಿಮಗೆ ಪಾಸ್ ಆರ್ ಫೇಲ್ ಅಂತ ಅಪ್ಡೇಟ್ ಆಗುತ್ತೆ. ನಂತರವೇ ನಿಮಗೆ ಗೊತ್ತಿರೋ ಹಾಗೆ ಫೈನಲ್ ಇಂದು ಮಾರ್ಕ್ಸ್ ಕೂಡ ಬರುತ್ತೆ, ಒರಿಜಿನಲ್ ಮಾರ್ಕ್ಸ್ ಕೂಡ ಬರುತ್ತೆ. ಇದು ಒಳ್ಳೆಯದಾಗುತ್ತೆ, ಗುಡ್ ನ್ಯೂಸ್ ಕೂಡ ಅಂತ ಹೇಳಿ ಕೊಟ್ಟಿದ್ದಾರೆ. ಫೇಲ್ ಆಗಿ ಪಾಸ್ ಆಗಿದ್ರು ಕೂಡ ಅದನ್ನ ಮಾಡ್ತಾರೆ. ಈ ರೀತಿ ಹೊಸ ಬಂದಿದ್ದಾರೆ. KCT ಅಂಡ್ ಎಲ್ಲ KCT ಯಾವುದೇ ನೀವು ಡಿಗ್ರಿ ಹೋಗಬೇಕು ಅಂತ ಅಂತಿಮ